ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ವಿಘ್ನರಾಜ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ವರಭಕ್ತ ಜನಾಭನ ಭಾವ ಶಿವ ಶಂಭು ಪುತ್ರ ಕಾವ ಸುರಮುನಿ ವಂದಿತ ದೇವ ವರಭಕ್ತ ಜನಾಭನ ಭಾವ ಶಿವ ಶಂಭು ಪುತ್ರ ಕಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ चतुर्भुजं प्रसन्नवदनं ध्याये अगजानन पद्मार्कं गजाननमहर्निशम् अनेकदन्तं भक्तानां एकदन्त उपास्महे गुरु ब्रह्म गुरु विष्णु गुरुदेव महेश्वरः गुरु साक्षात् परब्रह्मा गुरुवे नमः गुरुवे
पूज्याय राघवेन्द्राय नमः सत्यधर्मव्रत भजतां कल्पवृक्षाय नमः भजतां कल्पवृक्षाय नमः भजतां कल्पवृक्षाय नमः सूर्याय चन्द्राय मंगलाय बुधाय च गुरु शुक्र शनिश्चराय राहु केतुवे नमः राहु केतुवे नमः राहु केतुवे नमः नी ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ಗುರುವಾಗಿ ಗುರಿತೋರೋ ವರವಾಗಿ ಪೊರ ನೀನು ಎಂದೆಂದು ಕರುನಾಡು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ದಯ ಇರಲಿ ನಮ್ಮಲ್ಲಿ ಅದು ನಾನೇ ಆದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬ ಒಲವಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬ ಒಲವಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯ ಇರಲಿ ನಮ್ಮಲ್ಲಿ ನಾನೇ ಆದಿಯಲ್ಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಗುರುಕುಲಕ್ಕೆ ಗುರುವಾಗಿ ಗುರಿತೋರೋ ವರವಾಗಿ ಪೊರೆ ನೀನು ಎಂದೆಂದು ಕರುನಾಡು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಶ್ರೀ ಶ್ರೀ ಮಾರಮ್ಮ ದೇವಿಯ ಕೃಪಾ ಪೋಷಿತ ನಾಟಕ ಮಂಡಳಿಯರಾದ ನಾವುಗಳು ಈ ದಿನ ಬೆಳ್ಳಿ ಕಿರೀಟ ಪುರಸ್ಕೃತರಾದಂತಹ ಎನ್ ಜಯಕುಮಾರ್ ಅವರ ದಕ್ಷ ನಿರ್ದೇಶನದಲ್ಲಿ ರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಸುಂದರ ಕನ್ನಡ ಪೌರಾಣಿಕ ನಾಟಕವನ್ನ ಅಭಿನಯಿಸುತ್ತಿದ್ದೇವೆ. ಈ ನಾಟಕದಲ್ಲಿ ನಮ್ಮ ವಿದ್ಯಾ ಗುರುಗಳಿಂದಾಗಲಿ ವಾದ್ಯ ವೃಂದದವರಿಂದಾಗಲಿ ಅಥವಾ ನಮ್ಮ ವಿದ್ಯುತ್ ದೀಪ ಅಲಂಕಾರಗಳಿಂದಾಗಲಿ
ಅಥವಾ ಪಾತ್ರ ವರ್ಗದಿಂದಾಗಲಿ ಯಾವುದೇ ತಪ್ಪು ತೊದಲು ನುಡಿಗಳು ಬಂದರೂ ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಹಂಸ ಪಕ್ಷಿಗೆ ಹಾಲು ಮತ್ತು ನೀರನ್ನ ಎರಡನ್ನ ಬೆರೆಸಿಟ್ಟರೆ ಆ ಹಂಸ ಪಕ್ಷಿಯು ನಿರ್ಮಲವಾದ ನೀರನ್ನ ಬೇರ್ಪಡಿಸಿ ಮಧುರವಾದ ಹಾಲನ್ನ ಸೇವಿಸಿದಂತೆ ಇಲ್ಲಿ ಕುಳಿತಿರುವ ಎಲ್ಲ ಕಲಾ ವೃಂದದವರು, ಎಲ್ಲ ಕಲಾ ಭಕ್ತಾದಿಗಳು, ಗುರು ಹಿರಿಯರು ಎಲ್ಲರೂ ಈ ನಾಟಕ ವರ್ಗದವರನ್ನ ಹರಸಿ ಆಶೀರ್ವಾದವನ್ನ ಮಾಡಬೇಕಾಗಿ ತಮ್ಮಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಇರಲಿ, ಈ ಸಭೆಯನ್ನ ಮನಸ್ಸಂತೋಷಪಡಿಸಲು ನನ್ನ ಆರ್ಯಳಾದ ನಟಿಯನ್ನು ಬರಮಾಡುತ್ತೇನೆ. ಯಾರಲ್ಲಿ? ನನ್ನ ಆರ್ಯಳಾದ ನಟಿಯನ್ನು ಬರಮಾಡಿ. ಆರ್ಯನಿಗೆ ನಮಸ್ಕರಿಸುವೆ. ಪ್ರಿಯೆ, ನಿನಗೆ ಮಂಗಳವಾಗಲಿ. ಆರ್ಯನೇ, ನನ್ನನ್ನು ಕರೆಸಿದ ಕಾರಣವಾದರೂ ಏನು? ಪ್ರಿಯೆ, ಈ ಸಭೆಯನ್ನ ಮನಸ್ಸಂತೋಷಪಡಿಸಲು ಯಾವುದಾದರೂ ಒಂದು ಗಾನವನ್ನು ಹಾಡಬಾರದೆ? ಯಾವ ಗಾನವನ್ನು ಆಡಲಿ? ಯಾವ ಋತುವಿನ ಕುರಿತು ಗಾನವನ್ನು ಆಡಲಿ? ಪ್ರಿಯೆ, ವಸಂತ ಋತುವನ್ನು ಕುರಿತು ಗಾನವನ್ನು ಹಾಡೋಳಗು. ಹಾಗೆ ಆಗ್ಲಿ ಪ್ರಿಯಾ.
ಭೂಲೋಕ ಸುಂದರಿಯೇ. ಸ್ವರದ ಧ್ವನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ. ಸಪ್ತ ಸ್ವರದ ಧ್ವನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ. ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನ ತಂದವಳೆ. ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನ ತಂದವಳೆ. ಬಾಬಾರೇ 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 ಬಾರೇ ನನ್ನವಳೆ. ಕಣ್ಮಣಿಯೇ ಓ ಕಣ್ಮಣಿಯೇ ಭೂಲೋಕ ಸುಂದರಿಯೇ. ಕಣ್ಮಣಿಯೇ ಓ ಕಣ್ಮಣಿಯೇ ಅನುರಾಗ ದೇವತೆಯೇ. ಗಮ ಗಮಿಸುವ ಗಮಕಗಳು ನಲ್ಲೇ ನಿನ್ನ ನಡುವಿನಲ್ಲಿ. ಗಮ ಗಮ ಗಮಿಸುವ ಗಮಕಗಳು ನಲ್ಲೇ ನಿನ್ನ ನಡುವಿನಲ್ಲಿ. ಹೊಸಗಳು ನಲ್ಲೇ ನಿನ್ನ ನಡುವಿನಲ್ಲಿ. ನಲಿದಿದ್ದ ಶ್ರುತಿಗಳ ಪ್ರಾಸಗಳು ನಲ್ಲೇ ನಿನ್ನ ನಡುವಿನಲ್ಲಿ. ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಓ ನಲ್ಲೇ ಏನೋ ಮೋಡಿ ಮಾಡಿದೆ ನಗುವಲ್ಲಿ. ಕಣ್ಮಣಿಯ ಓ ಕಣ್ಮಣಿಯ ಅನುರಾಗ ದೇವತೆಯೇ. ಕಣ್ಮಣಿಯ ಓ ಕಣ್ಮಣಿಯ ಭೂಲೋಕ ಸುಂದರಿಯೇ. ಭೂಲೋಕ ಸುಂದರಿಯೇ ಭೂಲೋಕ ಸುಂದರಿ. ಪ್ರೇಮಾಂಜನಾದ ಈ ಸವಿಯ ಮೋದ. ಪ್ರಿಯ ರೋಮಾಂಚನಾದ ಈ ಸವಿಯ ಮೋದ. ನನ್ನ ಮನದ ಕಿರೀಟ ಬಿದ್ದೋಯ್ತು. ನನ್ನ ಮನದ ರೋಮಾಂಚನಾದ ಈ ಸವಿಯ ಮೋದ. ಅನುಕ್ಷಣ ನಿಮ್ಮನ್ನು ಅಗಲಿರಲಾರೆ. ಈ ಜೀವ ನಿಮ್ಮಲ್ಲಿ ಸೇರಿಹುದಯ್ಯ. ಅನುಕ್ಷಣ ನಿಮ್ಮನ್ನು ಅಗಲಿರಲಾರೆ. ಈ ಜೀವ ನಿಮ್ಮಲ್ಲಿ ಸೇರಿಹುದಯ್ಯ. ಪ್ರಿಯ ಪ್ರಿಯೇ ಸ್ವಾಮಿ ನನ್ನ ಮನದಾಸೆ ಈಡೇರಿದೀಗ. ನನ್ನ ತನುವೆಲ್ಲ ದುರಾಯಿತೀಗ.
ವೇಳೆಯಾಯಿತು. ಮುಂದಿನ ಪಾತ್ರ ವರ್ಗದವರನ್ನ ಬರಮಾಡೋಣ. ನಡೆ, ನಾವಿನ್ನು ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ದೇವಾ ಇದು ನಿನ್ನ ಲೀಲೆ, ಇದು ನಿನ್ನ ಲೀಲೆ, ಇದು ನಿನ್ನ ಲೀಲೆ. ನಾರಾಯಣ ನಾರಾಯಣ. ದೇವ ದೇವ ಇದು ನಿನ್ನ ಲೀಲೆ, ದೇವ ದೇವ ಇದು ನಿನ್ನ ಲೀಲೆ. ಭುವನೈಕ್ಯ ಶ್ರೀಲೋಲ ಶ್ರೀ ಗೋಪಾಲ, ಭುವನೈಕ್ಯ ಶ್ರೀಲೋಲ ಶ್ರೀ ಗೋಪಾಲ. ದೇವ ದೇವ ಇದು ನಿನ್ನ ಲೀಲೆ. ನಂದಕುಮಾರ ನವನಿತ ಚೋರ, ನಾರಾಯಣ ನಾರಾಯಣ. ನಂದಕುಮಾರ ನವನಿತ ಚೋರ, ವಂದಿಪೆ ಗಿರಿಧರ ಘನ ಮುರುಳೀಧರ. ವಂದಿಪೆ ಗಿರಿಧರ ಘನ ಮುರುಳೀಧರ. ಕಮಲಾರಮಣ ವಿಮಲಾಭರಣ, ನಾರಾಯಣ ನಾರಾಯಣ. ಕಮಲಾರಮಣ ವಿಮಲಾಭರಣ, ಅಮರ ಗುಣ ಪ್ರಿಯ ದೇವಾ. ಅಮರ ಗುಣ ಪ್ರಿಯ ದೇವಾ. ದೇವ ದೇವಾಗಿದು ನಿನ್ನ ಲೀಲೆ. ಭುವನೈಕ್ಯ ಶ್ರೀಲೋಲ ಶ್ರೀ ಗೋಪಾಲ. ದೇವ ದೇವಾಗಿದು ನಿನ್ನ ಲೀಲೆ, ಇದು ನಿನ್ನ ಲೀಲೆ, ಇದು ನಿನ್ನ ಲೀಲೆ. ನಾರಾಯಣ ನಾರಾಯಣ. ಕಾರ್ಯವು ನೀನೆ ಕಾರಣ ನೀನೆ, ನಾರಾಯಣ. ಕಾರ್ಯವು ನೀನೆ ಕಾರಣ ನೀನೆ, ಕಾಯುವ ದಾತ ಮಾನವರ ಜೀವ, ನಾರಾಯಣ. ಕಾಯುವನ್ನು ನೀನೆ ಕಾರಣ ನೀನೆ, ಕಾಯುವ ದಾತ ಮಾನವರ ಜೀವ. ಕಾಯುವನು ನೀನೆ ಕಾಮ ಜನಕನೆ, ಕಾಯುವನು ನೀನೆ ಕಾಮ ಜನಕನೆ. ಓಲೇಕ ದೇವ ವಾಸುದೇವ, ಲೋಕ ದೇವ ವಾಸುದೇವ. ದೇವ ದೇವ ಭುವನೈಕ್ಯ ಶ್ರೀಲೋಲ ಶ್ರೀ ಗೋಪಾಲ. ದೇವ ದೇವಾಗಿದ್ದು ಕೃಷ್ಣ ಮುಕುಂದ ಮುರಾರಿ. ಪರಮಾತ್ಮನ ಲೀಲೆಯು ಎಷ್ಟು ಅದ್ಭುತವಾದ. ಪರಮಾತ್ಮನು ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆಗಾಗಿ ನಾನಾ ಅವತಾರಗಳನ್ನೆತ್ತಿ ದುಷ್ಟನನ್ನು ನಿಗ್ರಹಿಸಿ ಶಿಷ್ಟರನ್ನು ಪರಿಪಾಲಿಸುತ್ತಿರುವುದು. ಹೀಗೆ ಪರಮಾತ್ಮನ ತ್ರೈತಾಗದಲ್ಲಿ ಶ್ರೀರಾಮರಾಗಿ ಜನಿಸಿ ಜಗನ್ಮಾತೆಯಾದ ಜಾನಕಿಯನ್ನು ಮೋಹಿಸಲು ಹೋದಂತಹ ರಾವಣಾದಿಗಳನ್ನು ಸಂಹರಿಸಿ ನಿತ್ಯವೂ ಸತ್ಯವನ್ನು ಆಚರಿಸಿದರು. ಅದೇ ರೀತಿ ಶ್ರೀಮನ್ನಾರಾಯಣನು ಮತ್ತೆ ದ್ವಾಪರಯುಗದಲ್ಲಿ ದೇವಕಿ ವಸುಪುತ್ರರ ಗರ್ಭದಲ್ಲಿ ಸರಮನೆಯಲ್ಲಿ ಜನ್ಮವನ್ನು ತಾಳಿ
ಲೋಕಕ್ಕೆ ಕಂಟಕರಾಗಿದ್ದ ಕಂಸ, ಶಿಶುಪಾಲ, ಜಲಚಂದ ಮುಂತಾದ ದಾನವರನ್ನು ಸಂಹಾರ ಮಾಡಿ ಭಕ್ತ ರಕ್ಷಕ ನಮ್ಮ ಬಿರುದನ್ನು ಸಾರ್ಥಕಪಡಿಸಿಕೊಂಡರು. ಅದರಂತೆ ನನ್ನ ನಾಮಾಂಕಿತವಾದರೂ ನಾರದ ಅಥವಾ ಕಲಹಪ್ರಾಯ ಅಂತ ಕರೆಯುವುದು. ನಾನು ಒಂದು ದಿನಕ್ಕೆ ಒಂದು ಸುಳ್ಳನ್ನಾದರೂ ಹೇಳಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಕಲಹವನ್ನು ತಂದೊಡ್ಡದಿದ್ದರೆ ನನಗೆ ಉದರ ಬಾಧೆಯು ಪ್ರಾಪ್ತಿಯಾಗುವುದು. ಆಹಾ, ಈಗ ಯಾರಿಂದ ಯಾರಿಗೆ ಕಲಹವನ್ನು ತಂದೊಡ್ಡದು? ಓಹೋ, ಮರೆತಿದ್ದೆ. ಈ ದಿವಸ ದೇವಲೋಕದಲ್ಲಿ ಸುರಪತಿ ಮಹೇಂದ್ರನ ಆಸ್ಥಾನದಲ್ಲಿ ಒಂದು ಯಾಗವು ನಡೆಯುತ್ತಿರುವುದು. ಆ ಯಾಗಕ್ಕೆ ದೇವಾನ್ ದೇವತೆಗಳು, ಅಷ್ಟದಿಕ್ಪಾಲಕರು ಹಾಗೂ ಪರಮ ಪೂಜ್ಯರಾದ ವಸಿಷ್ಠ ಮಾಮುನಿಗಳು, ನೀಲಾಮಯನು, ನಿತ್ಯ ನಿರಂಜನ ಸ್ವರೂಪನಾದಂತಹ ಶನಿ ಮಹಾದೇವರು ಅಲ್ಲಿಗೆ ಆಗಮಿಸು. ನಾನು ಅಲ್ಲಿಗೆ ಹೋಗಿ ಕಲಹಕ್ಕೆ ಪ್ರಯತ್ನಿಸಿ. ನಾರಾಯಣ ನಾರಾಯಣ. ಜಯ ಜಯ ಲೋಕಾವನ ಭಯ ಹರಣ ಕರುಣಾಭರಣ, ಜಯ ಜಯ ಲೋಕಾವನ. ನಾರಾಯಣ ನಾರಾಯಣ. ಶೋಭಿತನಯನ, ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತನಯನ, ದುರಿತ ನಿವಾರಣ ಸಕಲ ಕಾರಣ, ನಾರಾಯಣ. ದುರಿತ ನಿವಾರಣ ಸಕಲ ಕಾರಣ, ಧರ್ಮ ಪರಾಯಣ ನಾರಾಯಣ ನಾರಾಯಣ. ಧರ್ಮ ಪರಾಯಣ ನಾರಾಯಣ, ಜಯ ಜಯ ಲೋಕಾವನ ಭವಭಯ ಹರಣ ಕರುಣಾಭರಣ, ಜಯ ಜಯ ಲೋಕಾವನ. ನಿರುಪಮ ನಿರ್ಮಲ ಮಧುರಾಧಾರ, ನಾರಾಯಣ. ನಿರುಪಮ ನಿರ್ಮಲ ಮಧುರಾಧಾರ, ನಿರುಪಮಾಲಯ ಶುಗುಣಾಲಯ ಶೌರಿ, ಶೌರಿ ಶೌರಿ. ನಿರುಪಮ ನಿರ್ಮಲ ನಿರುಪಮಾಲಯ ಸುಗುಣಾಲಯ ಶೌರಿ, ನಿತ್ಯ ನಿರಾಮಯ ನಾರಾಯಣ. ನಿತ್ಯ ನಿರಾಮಯ ನಾರಾಯಣ, ಜಯ ಜಯ ಲೋಕಾವನ ಭವಭಯ ಹರಣ ಕರುಣಾಭರಣ, ಜಯ 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 ಲೋಕಾವನ. ಆಮೇಲೆ ಮಹೇಂದ್ರನ ಆಸ್ಥಾನಕ್ಕೆ ಹೋಗಿ ಭೂಲೋಕದಲ್ಲಿ ಕಳಿಂಗಾಪುರ ಎಂಬ ನಗರವನ್ನು ಪರಿಪಾಲಿಸುತ್ತಿರುವ ಗೋವಿಂದ ವರ್ಮನ ಮಗನಾದ ರಾಜ ಸತ್ಯರಥ ಮಹಾರಾಜನು ಬಹು ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡುತ್ತಿರುವನಾದರೂ ಆತನ ಸತ್ಯವು ಬೂದಿ ಮುಚ್ಚಿದ ಕೆಂಡದಂತೆ ಅಡಕವಾಗುವುದರಿಂದ ಆತನ ಸತ್ಯವು ಪ್ರಪಂಚಕ್ಕೆ ತಿಳಿಯಬೇಕಾದರೆ ನಾನೀಗಲೇ ಮಹೇಂದ್ರನ ಆಸ್ಥಾನಕ್ಕೆ ಹೋಗಿ ಕಲಹಕ್ಕೆ ಪ್ರಯತ್ನಿಸುವುದು. ನಾರಾಯಣ ನಾರಾಯಣ. ಪರಿಸೋ
ನೆರವೇ ಈ ಸಚಿವರ ಸನಿಗೆ ದಾರು ಸಾಟಿ ಛಲದಲ್ಲಿ ಮೆರೆಯುವೆನ ಸ್ಪರ್ಧದಲ್ಲಿ ಛಲದಲ್ಲಿ ಮೆರೆಯುವೆನ ಛಲದಲ್ಲಿ ಮೆರೆಯುವೆನ ಸ್ಪರ್ಧದಲ್ಲಿ ಛಲದಲ್ಲಿ ಮೆರೆಯುವೆನ ಅಮರ ಲೋಕದ ಅಧಿಪತಿ ಎನ್ನಿಸುತ್ತ ಅಮರ ಲೋಕದ ಅಧಿಪತಿ ಎನ್ನಿಸು ವಿಲಾಸ ವಿನೋದ ಅತಿಮುದದಿಂದ ಹತ್ತಿರಾದರೆ ವಿಲಾಸ ವಿನೋದ ಅತಿಮುದದಿಂದ ತಲದಲ್ಲಿ ಮೆರೆಯುವೆನ ಸ್ವರ್ಗದಲ್ಲಿ ತಲದಲ್ಲಿ ಮೆರೆಯುವೆನ ಹೊಟ್ಟ ಆತದಲ್ಲಿ ದುಷ್ಟದಾನವರ ಹತ್ತಿರಾದರೆ ಹೊಟ್ಟ ಆತದಲ್ಲಿ ದುಷ್ಟದಾನವರ ಗಟ್ಟಿ ಸಮ್ಮರ್ಪೆ ಈ ಕ್ಷಣದೆ ಗಟ್ಟಿ ಸಮ್ಮರ್ಪೆ ಈ ಕ್ಷಣದೆ ಕಷ್ಟ ವೈರಿಗಳ ಒಟ್ಟಡಗಿಸುವೆ ಕಷ್ಟ ವೈರಿಗಳ ಒಟ್ಟಡಗಿಸುವೆ ಅನುಪಮ ಸೌರ್ಯದಿ ವಿಜಯವ ಸಾಧಿಸೆ ಅನುಪಮ ಸೌರ್ಯದಿ ವಿಜಯವ ಸಾಧಿಸೆ ಅನುಪಮ ಸೌರ್ಯದಿ ವಿಜಯವ ಸಾಧಿಸೆ ಅಂದಿರಾದರೆ ಅನುಪಮ ಸೌರ್ಯದಿ ವಿಜಯವ ಸಾಧಿಸೆ ಅನುಪಮ ಸೌರ್ಯದಿ ವಿಜಯವ ಸಾಧಿಸೆ ಛಲದಲ್ಲಿ ಮೆರೆಯುವೆನ ಸ್ವರ್ಗದಲ್ಲಿ ಛಲದಲ್ಲಿ ಮೆರೆಯುವೆನ ಛಲದಲ್ಲಿ 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 ಮೆರೆಯುವೆನ ಅಷ್ಟದಿಕ್ಪಾಲಕರೇ ತ್ರಿಮೂರ್ತಿಗಳ ವರಬಲದಿಂದಲೂ ಸಪ್ತ ಋಷಿಗಳ ಮಹಾ ತಪಶಕ್ತಿ ಬಲದಿಂದಲೂ ಪಂಚಭೂತಗಳ ಮಹಾಶಕ್ತಿಯಿಂದಲೂ ನಮಗೀಗ ದೊರೆತಿರುವ ಈ ದೇವ ಸಾಮ್ರಾಜ್ಯವು ಬಹಳ ಶ್ರೇಷ್ಠವೇ ಸರಿ. ಆದಿ ಬ್ರಹ್ಮನ ವರಬಲದಿಂದ ಉದ್ಭವಿಸಿರುವ ಅಗ್ನಿರಾಜನೇ ಸುರಲೋಕದಲ್ಲಿ ಕರಿ ತುರಗ ಭಟರುಗಳೆಲ್ಲ ಪರಮ ಸುಖದಿಂದಿರುವರೆ ಅದನ್ನು ತಿಳಿಸುವರಾಗಿ
ಅಗ್ನಿರಾಜನೇ, ಲೋಕದಲ್ಲಿ ದೇವಮಾನವರು ತಮ್ಮ ಕರ್ತವ್ಯಗಳಿಗನುಸಾರವಾಗಿ ಪೂಜೆಯನ್ನು ಮಾಡುತ್ತಿರುವರು. ಮತ್ತಿನ್ನೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನಂತ ವೀರನಾದ ಅಗ್ನಿರಾಜರು ಈ ನಮ್ಮ ಆಸ್ಥಾನದಲ್ಲಿರಬೇಕಾದರೆ ನಮಗಾಗಲಿ ಈ ನಮ್ಮ ಸುರಲೋಕಕ್ಕಾಗಲಿ ಯಾವ ಕುಂದು ಕೊರತೆಯೂ ಬಾರದು. ನಿಮ್ಮ ಸೇವೆಯು ನಮಗೆ ಬಹಳ ಶ್ಲಾಘನೀಯವಾದದ್ದೇ ಸರಿ. ಇನ್ನು ವಾಯುದೇವ, ಮಹಾಪ್ರಭು, ತಿಳಿಸೋ ತಿಳಿಸೋ ವಾಯುದೇವನೇ ಕಾರ್ಯವ ವಾಯುದೇವ ತಿಳಿಸೋ ತಿಳಿಸೋ ವಾಯುದೇವನೇ ಕಾರ್ಯವ ವಾಯುದೇವ, ಹಿಂದೆ ನೀನು ಗೊರಟೆ ವೃಕ್ಷದಲ್ಲಿ ಅಡಗಿ ಕುಳಿತು ಸಕಲ ಲೋಕಗಳನ್ನು ತಲ್ಲಡಿಸಿರುವೆ. ಈಗ ನಿನ್ನ ಪ್ರಭಾವವು ಅತಿ ವೇಗವಾಗಿರುವುದರಿಂದ ಮುಂದೆ ಯಾವ ರೀತಿ ಪರಿಣಮಿಸುತ್ತಿರುವೆ ಅದನ್ನು ತಿಳಿಸುವರಾಗಿ. ಪ್ರಜೆಗಳೆಲ್ಲರೂ ಸೌಖ್ಯದಿಂದಲೇ ಬಾಳುವರು. ಪ್ರಜೆಗಳೆಲ್ಲರೂ ಸೌಖ್ಯದಿಂದಲೇ ಬಾಳುವರು, ಸೌಖ್ಯದಿಂದಲೇ ಬಾಳುವರು, ಸೌಖ್ಯದಿಂದಲೇ ಬಾಳುವರು. ಮಹಾಪ್ರಭು, ಬೇಗ ವೇಗದಿ ಚಲಿಸುತ್ತ ನಾನು, ಬೇಗ ವೇಗದಿ ಚಲಿಸುತ್ತ ನಾನು ಮೋದಗದಾಳು ಮೆರೆಯುವೆನು. ಯಜ್ಞದ ಬದಲಿ ಸೇರುತ್ತ ನಾನು, ಯಜ್ಞದ ಬದಲಿ ಸೇರುತ್ತ ನಾನು ಹರಿಯ ಪೂಜೆಯ ಮಾಡುವೆನು, ಹರಿಯ ಪೂಜೆಯ ಮಾಡುವೆನು, ಹರಿಯ ಪೂಜೆಯ ಮಾಡುವೆನು. ಹರಿಯ ದರೆಗಳು ಪ್ರಜೆಗಳೆಲ್ಲರೂ ಸೌಖ್ಯದಿಂದಲೇ ಬಾಳುವರು, ಸೌಖ್ಯದಿಂದಲೇ ಬಾಳುವರು, ಸೌಖ್ಯದಿಂದಲೇ ಬಾಳುವರು. ಮಹಾಪ್ರಭು, ವಾಯುದೇವ, ಈ ಪ್ರಪಂಚದಲ್ಲಿ ನಾನು ಚಲಿಸಲಿಲ್ಲವೆಂದರೆ ಪ್ರಾಣಿ ಪಕ್ಷಿಗಳು ದೇವ ದಾನವರು ಎಲ್ಲರೂ ಮೂರ್ಛಿತರಾಗುವರು. ಹಾಗಾಗಿ ನನ್ನ ಕರ್ತವ್ಯಗಳನ್ನು ನಾನು ಪರಿಪೂರ್ಣವಾಗಿ ಪರಿಪಾಲಿಸುತ್ತಿರುವೆನು. ಮತ್ತೇನಪ್ಪಣೆ ಪ್ರಭು? ಬೇಷ್, ಬಹಳ ಸಂತೋಷ. ವಾಯುದೇವ, ನಿನ್ನ ಅಂಶವಿಲ್ಲದಿದ್ದರೆ ಜಗತ್ತಿನ ಜೀವರಾಶಿಗಳು ಉತ್ಪತ್ತಿಯಾಗಲು ಸಾಧ್ಯವಿದೆ. ನಿನ್ನ ಸೇವೆಯು ನಮಗೆ ಬಹಳ ಶ್ಲಾಘನೀಯವಾದದ್ದೇ ಸರಿ. ಇನ್ನು ವರುಣದೇವ, ಪರಿಯ ಪೇಳು ವರುಣ, ಗೆಳೆಯ ಪರಿಯ ಪೇಳು ವರುಣ. ಪರಿಯ ಪೇಳು ವರುಣ, ಗೆಳೆಯ ಪರಿಯ ಪೇಳು ವರುಣ. ವರುಣದೇವ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ. ವರುಣದೇವ, ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ. ಲೀಲೆಯಿಂದಲೇ ಬೆಳೆದ ಬೆಳೆಗಳು, ಲೀಲೆಯಿಂದಲೇ ಬೆಳೆದ ಬೆಳೆಗಳು ಕಾಲವ ಕಳೆಯುತ್ತಲಿರುವರ ಬೇಳು, ಕಾಲವ ಕಳೆಯುತ್ತಲಿರುವರ ಬೇಳು. ಪರಿಯ ಬೇಡು ವರುಣ, ಎಳೆಯ ಪರಿಯ ಬೇಡು ವರುಣ. ವರುಣದೇವ, ಸತ್ಯವಂತರೋ ಶುಕ್ರತೆಯಿಂದಲೇ, ಸತ್ಯವಂತರೋ ಶುಕ್ರತೆಯಿಂದ ಎತ್ತ ಮಾಡ್ವರೆ ಸತಿಸುತ್ತರೊಳಗೆ, ಎತ್ತ ಮಾಡ್ವರೆ ಸತಿಸುತ್ತರೊಳಗೆ ಶೀಘ್ರದಿ ವರವ ತಿಳಿಸುವರಾಗೆ, ಶೀಘ್ರದಿ ವರವ ತಿಳಿಸುವರಾಗೆ. ಪರಿಯ ಬೇಡು ವರುಣ, ಎಳೆಯ ಪರಿಯ ಬೇಡು ವರುಣ. ವರುಣದೇವ,
ಭೂಲೋಕದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಕೂಡಿ ನಾಡಿನ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರುವರೆ ಅದನ್ನು ತಿಳಿಸುವರಾಗಿ. ಅಪ್ಪಣೆ ದೇವರಾಜ. ಧರಣಿಪ ಬಿಡು ಬಿಡು ಚಿಂತೆಯ, 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 ಧರಣಿಪ ಬಿಡು ಬಿಡು ಚಿಂತೆಯ. ಮೀರಿ ಮೆರೆಯುವ ವೈರಿ ವರ್ಗವ, ಮೀರಿ ಮೆರೆಯುವ ವೈರಿ ವರ್ಗವ ಸಾರಿಗಲ್ಲು ಮೀರಿ ಮೆರೆಯುವ ವೈರಿ ವರ್ಗವ ಸಾರಿಗೆಲ್ಲು ಕಾಸಿರಗಳೆಲ್ಲ ಅದವರ ಮತವನ್ನು ಮುರಿಯುತ್ತಲೀಗ, ಅದವರ ಮತವನ್ನು ಮುರಿಯುತ್ತಲೀಗ ಧರಣಿಪ ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ, ಧರಣಿಪ ಬಿಡು ಬಿಡು ಚಿಂತೆಯ. ದೇವರಾಜ, ವರುಣನ ಆರ್ಭಟವನ್ನು ಕಂಡರೆ ಸುರನರರೂ ಎದುರುವರು. ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸಿ ಮೂಲಕದಲ್ಲಿ ಮಾನವರಿಗೆ ಬೆಳೆಯನ್ನು ಬೆಳೆಯುವಂತೆ ಮಾಡುವನು. ಮತ್ತೇನಪ್ಪಣೆ ದೇವರಾಜ? ಬೇಷ್, ಬಹಳ ಸಂತೋಷ. ನಿನ್ನಂತ ವೀರರಾದ ವರ್ಣದೇವರು ಈ ನಮ್ಮ ಆಸ್ಥಾನದಲ್ಲಿರಬೇಕಾದರೆ ನಮಗಾಗಲಿ ಈ ನಮ್ಮ ಸುರಲೋಕಕ್ಕಾಗಲಿ ಯಾವ ಕುಂದು ಕೊರತೆಯೂ ಬಾರದು. ನಿಮ್ಮ ಸೇವೆಯು ನಮಗೆ ಬಹಳ ಶ್ಲಾಘನೀಯವಾದದ್ದೇ ಸರಿ ಎಂದು ಯಮಧರ್ಮರಾಯ ಏನಿದೆ ಮನದ ಸೂಡ ಬಾನೋ ನಂದನಗೆ, ಏನಿದೆ ಮನದ ಸೂಡ ಬಾನೋ ನಂದನಗೆ. ಯಮಧರ್ಮರಾಯ ಮಹೇಂದ್ರ ದೂರಾನಂತೆ ನೀನು ತೋರ್ಪೆ. ಯಮಧರ್ಮರಾಯ ಮಹೇಂದ್ರ ದೂರಾನಂತೆ ನೀನು ತೋರ್ಪೆ, ಮೌನವೇ ತಕೋ. ಏನಿದೆ ಮನದ ಗೂಡ ಬಾನೋ ನಂದನಂತೆ, ಕಾರ್ಯವಳಿತೋ ಸೌರ್ಯ ತಳೆದೋ ಮೌನವೇ ತಕೋ. ಕಾರ್ಯವಳಿತೋ ಸೌರ್ಯ ತಳೆದೋ ಮೌನವೇ ತಕೋ. ಆರ್ಯ ವಿನಯ ಸೂರ್ಯದನಯ. ಯಮಧರ್ಮರಾಯ ಮಹೇಂದ್ರ ಆರ್ಯ ವಿನಯ ಸೂರ್ಯದನಯ ಮೌನವೇ ತಕೋ. ಏನಿದೆ ಮನದ ಸೂರ ಬಾನೋ ನಂದನಗೆ. ಯಮಧರ್ಮರಾಯ ಮಹೇಂದ್ರ ಮೋರದಿಂದೇಗೆ ಕುಳಿರುವೆ, ಯಮಲೋಕದ ವಿಚಾರವನ್ನು ತಿಳಿಸುವರಾಗಿ. ಅಪ್ಪಣೆ ಪ್ರಭು. ಭಾಸವ ಧರಿಸಿದ ಪ್ರಾಣವ ಸೇವೆ ಅತಿಮುಖದಿಂದಲೇ ಮೆರೆಯುವನು. ಭಾಸವ ಧರಿಸಿದ ಪ್ರಾಣವ ಸೇವೆ ಅತಿಮುಖದಿಂದಲೇ ಮೆರೆಯುವನು. ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಕೊಟ್ಟೆ, ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಕೊಟ್ಟಿ, ಹುಂಡ ಮುಂಡಗಳ ಚಂಡಾಡಿ, ಹುಂಡ ಮುಂಡಗಳ ಚಂಡಾಡಿ, ಹುಂಡ ಮುಂಡಗಳ ಚಂಡಾಡಿ. ಮಹೇಂದ್ರ ಯಮಧರ್ಮರಾಯ ಭಾಸವ ಧರಿಸಿದ ಪ್ರಾಣವ ಸೇವೆ ಅತಿಮುಖದಿಂದಲೇ ಮೆರೆಯುವನು. ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಕೊಟ್ಟೆ, ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಕೊಟ್ಟಿ, ಹುಂಡ ಮುಂಡಗಳ ಚಂಡಾಡಿ, ಹುಂಡ ಮುಂಡಗಳ ಚಂಡಾಡಿ, ಹುಂಡ ಮುಂಡಗಳ ಚಂಡಾಡಿ, ಚಂಡಾಡಿಸಲು ಚಂಡಾಡಿಸಲು. ಮಹೇಂದ್ರ ಯಮಧರ್ಮರಾಯ ನಮ್ಮ ಯಮಧರ್ಮವನ್ನು ಯಾವ ರೀತಿಯಲ್ಲಿ ಇಟ್ಟರು ಎಂದರೆ ನರಮಾನವರು ಗಡಾಗಡದಿ ನಡುವುದು. ಅದು ಅಲ್ಲದೆ ಆಯಾ ಕಾಲಕ್ಕೆ ಮಳೆ ಬೆಳೆಗಳಿಂದ ಸುಖದಿಂದ ಬಾಳುತ್ತಿರುವರು. ಆಯಾ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುವರು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನಂತ ಪರಾಕ್ರಮಿಯಾದ ಯಮಧರ್ಮರಾಯನು ಈ ನಮ್ಮ ಆಸ್ಥಾನದಲ್ಲಿರಬೇಕಾದರೆ ನಮಗಾಗಲಿ ಈ ನಮ್ಮ ಸುರಲೋಕಕ್ಕಾಗಲಿ
ಯಾವ ಕುಂದು ಕೊರತೆಯೂ ಬಾರದು. ನಿಮ್ಮ ಸೇವೆಯು ನಮಗೆ ಬಹಳ ಶ್ಲಾಘನೀಯವಾದದ್ದೇ ಸರಿ. ಅಪ್ಪಣೆ ಪ್ರಭು. ಅಷ್ಟ ದಿಕ್ಪಾಲಕರೇ, ಅರುಷ ತಾಳಿದೆನು ನಾ ಮನದಿ ಅರುಷ ತಾಳಿದೆನು ನಾ. ಅಷ್ಟ ದಿಕ್ಪಾಲಕರೇ, ಅರುಷ ತಾಳಿದೆನು ನಾ ಮನದಿ ಅರುಷ ತಾಳಿದೆನು ನಾ. ವಿಭವಕ್ಕಿಂತು ಸುರ ವಿಭವಕ್ಕೆ ಸಾಟಿ. ದಿಕ್ಪಾಲಕರೇ, ವಿಭವಕ್ಕಿಂತು ಸುರ ವಿಭವಕ್ಕೆ ಸಾಟಿ. ತ್ರಿಭುವನದೊಳಗೆ ಸರಿದ ಮರಿಕರೆ. ಅಷ್ಟ ದಿಕ್ಪಾಲಕರೇ, ತ್ರಿಭುವನದೊಳಗೆ ಸರಿದ ಮರಿಕರೆ. ತಾರ ಚರಿತ ಸಾಮ್ರಾಜ್ಯದ ತಿಳಿಯೋ, ತಾರ ಚರಿತ ಸಾಮ್ರಾಜ್ಯದ ತಿಳಿಯೋ. ನಿರುದವು ಪುರದಳು ಸರಿದ ಮಾಡೆ, ನಿರುದವು ಪುರದಳು ಸರಿದ ಮಾಡೆ. ನಿರುತ್ತಲೇ ಪುರದಳು ಸುಖದಿಂದ ಮಾಡೆ, ನಿರುತ್ತಲೇ ಪುರದಳು ಸುಖದಿಂದ ಮಾಡ. ಅರುಚ ತಾಳಿದೆನು ನಾ ಮನದಿ ಅರುಚ ತಾಳಿದೆನು ನಾ. ವೀರರನಿಮ್ಮಯ ಸಾಹಸ ಫಲದೆ, ವೀರರನಿಮ್ಮಯ ಸಾಹಸ ಫಲದೆ. ಹರಿಕುತ ಎಂದಲೇ ರಾಜ್ಯವನಾಳೆ, ಹರಿಕೃಪೆ ಎಂದಲೇ ರಾಜ್ಯವನಾಳೆ. ವೀರನು ನಾ ಸೂರನು ನಾ, ವೀರನು ನಾ ಸೂರನು ನಾ. ದಾರುಣಿಯೊಳಗೆ ಸರಿತ ಮರಿಕರೆ, ದಾರುಣಿಯೊಳಗೆ ಸರಿತ ಮರಿಕರೆ. ಅರುಚ ತಾಳಿದೆನು ನಾ ಮನದಿ ಅರುಚ ತಾಳಿದೆನು ನಾ. ಅಷ್ಟ ದಿಕ್ಪಾಲಕರೇ, ನಿಮ್ಗಳ ಬೆಂಬಲ, ತ್ರಿಮೂರ್ತಿಗಳ ಕೃಪಾ ಕಟಾಕ್ಷ, ದೇವಗಂಧರ್ವರ ಭಾವೈಕ್ಯತೆಯಿಂದ ಈ ನಮ್ಮ ದೇವ ಸಾಮ್ರಾಜ್ಯವು ಸದಾ ಸುಕ್ಷೇಮವಾಗಿರುವುದು. ನೀವಿನ್ನು ನಿಮ್ಮ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಮಹೇಂದ್ರನಿಗೆ ಜಯವಾಗಲಿ. ಸೇವಕ, ಸಮಾಚಾರವೇನು? ನಾರದ ಮಹಾತ್ಮರು ತಲೆ ಬರುತ್ತಿರುವರು. ಏನು? ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಆಗಮಿಸುತ್ತಿರುವರಿ. ಅವರನ್ನು ರಾಜ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ನಾರಾಯಣ ನಾರಾಯಣ ನಿನ್ನ ನಾಮವು ಶಾಂತಿ ನಾಮವು ಸೌಖ್ಯದ ರಾಮ. ಜಯತು ಜಯ ವಿಠಲ. ನಾರಾಯಣ ನಾರಾಯಣ. ಪಾವನಾಂಗ ಪಂಡರಿನಾಥ, ಪಾವನಾಂಗ ಪಂಡರಿನಾಥ. ಪಾದದೇವ ಪುಣ್ಯವನೀತ, ಕರುಣಿಸಿ ಬಾರಯ್ಯ ದರ್ಶನ ತೋರಯ್ಯ. ಕರುಣಿಸಿ ಬಾರಯ್ಯ ದರ್ಶನ ತಾರಯ್ಯ. ಈ ನಮ್ಮ ಬಾಜಯ್ಯ ಬಾಜಯ್ಯ ಬಾಜಯ್ಯ. ಜಯತು ಜಯ ವಿಠಲ. ನಿನ್ನ ನಾಮವು ಶಾಂತಿ ನಾಮವು ಜಯತು ಜಯ ವಿಠಲ. ನಾರಾಯಣ ನಾರಾಯಣ.
ಎಲ್ಲವೂ ನೀನಯ್ಯ ಅನ್ಯವು ನೀನಯ್ಯ ಎಲ್ಲವೂ ನೀನಯ್ಯ ನೀ ನಮ್ಮ ಬಾಳಯ್ಯ ಜಯ ವಿಠಲ ನಿನ್ನ ನಾಮವು ಪೂಜ್ಯರಾದ ನಾರದ ಮಹಾತ್ಮರಿಗೆ ವಂದಿಸುವೆನು. ಮಹೇಂದ್ರ ನಿನಗೆ ಮಂಗಳ. ಮಹೇಂದ್ರ ನಾರದ ಮುನಿಯ ನಿಮ್ಮಯ ಮಾದದ ಋಷನದೇ ಪೂಜ್ಯರೇ, ನಾರದ ಮುನಿಯ ನಿಮ್ಮಯ ಮಾದದ ಋಷನದೇ ಮೆರಗು ಧನ್ಯನಾದೆನು ಮುನಿವರೇ ಮುನಿವರೇ ಪೂಜ್ಯರೇ, ತಾವುಗಳು ಬಂದ ವಿಚಾರವಾ ಪೂಜ್ಯರೇ, ತಾವುಗಳು ಬಂದ ವಿಚಾರವಾ ನೊಡನೆ ಪರಮಾಚದೆ ತಿಳಿಸಬೇಕೈ ಮುನಿವರೇ ಮುನಿವರೇ ಪೂಜ್ಯರೇ, ತಮ್ಮ ಆಗಮನದಿಂದ ನಮ್ಮ ದೇವಲೋಕವು ಪಾವನವಾಯಿತು. ನಾನೂ ಸಹ ಧನ್ಯನಾದೆನು ಪೂಜ್ಯರೇ. ಪೂಜ್ಯರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಪೂಜ್ಯರೇ. ಮಹೇಂದ್ರ, ಆ ಪೀಠದಲ್ಲಿ ಸರ್ವರೂ ಕುಳಿತುಕೊಳ್ಳಬಹುದೇ? ಪೂಜ್ಯರೇ, ನಿಮ್ಮಂತ ಋಷಿಕುಮಾರರು ಬಂದರೆ ನಾನು ಈ ಪೀಠವನ್ನು ಬಿಟ್ಟುಕೊಡಲು ಸಿದ್ಧವಿರುವನು ಪೂಜ್ಯರೇ. ಇಲ್ಲ ಮಹೇಂದ್ರ, ಆ ಶತಕೃತವಾದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಅಧಿಕಾರವು ನಮ್ಮಂತಹ ಮಣಿಪುತ್ರರಿಗೆ, ನಿಮ್ಮಂತಹ ರಾಜಪುತ್ರರಿಗೆ. ಆದ್ದರಿಂದ ನಾನು ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆ. ಪೂಜ್ಯರೇ, ನಿಮಗೆ ಇಷ್ಟ ಬಂದ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಪೂಜ್ಯರೇ. ಮಹೇಂದ್ರನಿಗೆ ಜಯವಾಗಲಿ. ಸೇವಕ, ಸಮಾಚಾರವೇನು? ವಸಿಷ್ಠ ಮಹಾತ್ಮರು ತಲೆ ಬರುತ್ತಿರುವರು. ಏನು? ಗುರುಗಳಾದ ವಸಿಷ್ಠ ಮಹರ್ಷಿಗಳು ಆಗಮಿಸುತ್ತಿರುವರಿ. ಅವರನ್ನು ರಾಜ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ಹೇಮ
ದೋಷ ಪರಿಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ಹಂತಕ ತ್ರಿಶೂಲ ಧರತಿ ಲೆಕ್ಕ ಧರತಿ ಕೊಂಡನ ಸಲಧಾರಕ ತ್ರಿಶೂಲ ಧರತಿ ಲೆಕ್ಕ ಧರತಿ ಕೊಂಡನ ಸಲಧಾರಕ ಗುರುಗಳಾದ ವಸಿಷ್ಠ ಮಹರ್ಷಿಗಳಿಗೆ ವಂದಿಸುವೆರು. ಮಹೇಂದ್ರ ನಿನಗೆ ಮಂಗಳವಾಗಲಿ. ಗುರುಗಳೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ತಮ್ಮ ಅಪ್ಪಣೆಯಾಗಲಿ ಮಹೇಂದ್ರ.